श्रीहरिवायुगुरुभ्यो नमः। ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरां तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। साधिता किल सत्तत्त्वं बाधिता किल दुर्मतं बोधिता किल सन्मार्गं माधवाख्ययतिं भजे। संस्थानरक्षणे शूरान् प्रसन्नान् राघवार्चने प्रणमामि गुरून् नित्यं प्रसन्नशूरमाधवान्। प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ॐ विश्वं विष्णुर्वषट्कारो भूतभव्यभवत्प्रभुः भूतकृद्भूतभृद्भावो भूतात्मा भूतभावनः असंख्येयो अप्रमेयात्मा विशिष्टशिष्टकृच्छुचिः सिद्धार्थसिद्धसंकल्पः सिद्धिसाधनः। ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ದಿನ ಅಸಂಖ್ಯೇಯ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ. ಇವತ್ತು ಅಪ್ರಮೇಯಾತ್ಮ ಅಂತ ಭಗವಂತನಿಗೆ ಹೆಸರು. ಅಪ್ರಮೇಯಾತ್ಮ ಅಂದರೆ ಏನು ಅರ್ಥ? ಪ್ರಕರ್ಷೇಣ ಸಮಗ್ರತೆಯ ಮಾತುಂ ಜ್ಞಾತುಂ ಯೋಗ್ಯಃ ಪ್ರಮೇಯಃ ಪ್ರಮೇಯೋ ನ ಭವತಿ ಇತಿ ಅಪ್ರಮೇಯಃ. ಅಪ್ರಮೇಯಃ ಆತ್ಮ ಸ್ವರೂಪಂ ಯಸ್ಯ ಸಹ ಅಪ್ರಮೇಯಾತ್ಮ ಅಂತ ಹೇಳ್ತಾ ಇದ್ದಾರೆ. ಭಗವತ್ ಸ್ವರೂಪಸ್ಯ ಅಪ್ರಮೇಯತ್ವಮಧಿಕೃತ್ಯ ಅಪ್ರಮೇಯಃ ಇತಿ ನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯಂ. ಪ್ರಕರ್ಷೇಣ ಸಮಗ್ರತೆಯ ಅಂದರೆ ಪ್ರಕರ್ಷವಾದರೆ ಸಮಗ್ರವಾಗಿ ಸಂಪೂರ್ಣವಾಗಿ, ಮಾತುಂ ಅಂದರೆ ಜ್ಞಾತುಂ ತಿಳಿದುಕೊಳ್ಳುವುದಕ್ಕೆ, ಯೋಗ್ಯ ಪ್ರಮೇಯ ಸಮಗ್ರವಾಗಿ ತಿಳಿದುಕೊಳ್ಳುವುದಕ್ಕೆ ಯೋಗ್ಯನಾದವನು ಪ್ರಮೇಯ. ಮೇಯ ಅಂದರೆ ಏನು? ತಿಳಿಯತಕ್ಕವನು, ತಿಳಿಯತಕ್ಕದ್ದು. ಪ್ರಮೇಯ ಪ್ರಕೃಷ್ಟವಾಗಿ ಸಮಗ್ರವಾಗಿ ತಿಳಿಯತಕ್ಕವನು. ಪ್ರಮೇಯೋ ನ ಭವತಿ ಇತಿ ಅಪ್ರಮೇಯ ಅಂದರೆ ಪ್ರಕೃಷ್ಟವಾಗಿ ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವವನು ಆದ ಕಾರಣ ಅಪ್ರಮೇಯ ಅಂತ ಹೇಳಿ. ಅಪ್ರಮೇಯ ಆತ್ಮ ಸ್ವರೂಪಂ ಯಸ್ಯ ಸಹ ಅಪ್ರಮೇಯಾತ್ಮ. ಅಪ್ರಮೇಯವಾದ ಅಂದರೆ ಸಮಗ್ರವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಆತ್ಮ ಅಂದರೆ ಸ್ವರೂಪವು ಯಾರಿಗೋ ಅವನು ಅಪ್ರಮೇಯಾತ್ಮ ಅಂತ ಅರ್ಥ. ಅಂದರೆ ಸಮಗ್ರವಾಗಿ ತಿಳಿಯಲಿಕ್ಕೆ ಅಶಕ್ಯವಾದ ಸ್ವರೂಪ ಉಳ್ಳವನು ಆದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಇದೇ ಭಗವಂತನ ಸ್ವರೂಪದ ಅಪ್ರಮೇಯತ್ವದ ಬಗ್ಗೆ ಇನ್ನಿಷ್ಟು ಹೆಚ್ಚು ತಿಳಿದುಕೊಳ್ಳಬೇಕು ಅಂತ ಹೇಳಿದರೆ ಅಪ್ರಮೇಯ ಎಂಬುವ ನಾಮದ ವ್ಯಾಖ್ಯಾನದಲ್ಲಿ ತಿಳಿಯತಕ್ಕದ್ದು, ನೋಡತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು
ಪ್ರಕರ್ಷೇಣ ಸಮಗ್ರತೆಯ ಮಾತುಂ ಜ್ಞಾತುಂ ಯೋಗ್ಯಃ ಪ್ರಮೇಯಃ ಪ್ರಮೇಯೋ ನ ಭವತಿ ಇತಿ ಅಪ್ರಮೇಯಃ ಸರ್ವಮ ಆತ್ಮೀಯತೆಯ ಆದತ್ತೆ ಇತಿ ಆತ್ಮ ಸ್ವಾಮಿ ಅಂತರ್ಯಾಮಿತ್ವ ಆತ್ಮ ಅಂತೇಳಿ. ಸರಿ, ಅಪ್ರಮೇಯ ಎಂಬುದಕ್ಕೆ ಸಮಗ್ರವಾಗಿ ತಿಳಿಯಲಿಕ್ಕೆ ಅಶಕ್ಯನಾದವನು ಮತ್ತು ಅಷ್ಟೇ ಅಲ್ಲದೆ ಎಲ್ಲರ ಸ್ವಾಮಿಯಾಗಿದ್ದಾನೆ ಅಥವಾ ಅಂತರ್ಯಾಮಿಯಾಗಿದ್ದಾನೆ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ನನ್ನ ಸ್ವಾಮಿ ನನಗೆ ಬಿಂಬರೂಪಿಯಾಗಿದ್ದಾನೆ. ನನ್ನ ಸ್ವಾಮಿ ನನಗೆ ಬಿಂಬರೂಪಿಯಾಗಿ ಇರೋದೇ ಅಲ್ಲದೆ ನನ್ನ ಸ್ವಾಮಿ ಎಲ್ಲರಿಗೂ ಪತಿಯಾಗಿದ್ದಾನೆ, ಅಧಿಪತಿಯಾಗಿದ್ದಾನೆ, ಒಡೆಯನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ. ಅಥವಾ ಎಲ್ಲರಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಎನ್ನ ಸ್ವಾಮಿ ನೀ ಸರ್ವಸ್ವಾಮಿ, ಭಿನ್ನರಹಿತ ನಿಖಿಲ ಜಗದಂತರ್ಯಾಮಿ. ಇದೇ ಹೇಳ್ತಾ ಇದೆ. ಎಲ್ಲರ ಅಂತರ್ಯಾಮಿ ಅಥವಾ ಸ್ವಾಮಿಯಾಗಿ ಇರುವವನು, ಸಮಗ್ರವಾಗಿ ತಿಳಿಯುವುದಕ್ಕೆ ಅಶಕ್ಯನಾದವನು ಅಲ್ಲದೆ ಅಷ್ಟೇ ಅಲ್ಲದೆ ಇರುವವನಾದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಇನ್ನು ಅಪ್ರಮೇಯ ಆತ್ಮ ದೇಹ ಯಸ್ಯ ಸಹ ಅಪ್ರಮೇಯಾತ್ಮ ಭಗವತಃ ದೇಹಸ್ಯ ಅಪ್ರಮೇಯತ್ವಮಧಿಕೃತ್ಯ ಅನಿರ್ದೇಶ್ಯ ವಪುಃ ಇತಿ ನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯಂ. ಮತ್ತು ಅಪ್ರಮೇಯ ಸಮಗ್ರವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗದೇ ಇರುವ ಆತ್ಮ ಅಂದರೆ ದೇಹವು ಯಾರಿಗೂ ಇದೆಯೋ ಅವನು ಅಪ್ರಮೇಯಾತ್ಮ. ಅಂದರೆ ಸಮಗ್ರವಾಗಿ ತಿಳಿಯುವುದಕ್ಕೆ ಅಶಕ್ಯವಾದಂತಹ ದೇಹವುಳ್ಳವನು ಆದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಇದೇ ಭಗವಂತನ ದೇಹದ ಅಪ್ರಮೇಯತ್ವದ ಇನ್ನಿಷ್ಟು ವಿಷಯವನ್ನು ತಿಳಿದುಕೊಳ್ಳಬೇಕು ಅಂತಂದಾಗ ಅನಿರ್ದೇಶ್ಯ ವಪುಃ ಎಂಬುವ ನಾಮದ ವ್ಯಾಖ್ಯಾನವನ್ನು ನೋಡತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಗವಂತನ ಶರೀರವು ಅವನ ಸ್ವರೂಪಾತ್ಮಕವಾದದ್ದು ಆದ ಕಾರಣ ಅವನಂತೆಯೇ ಅಪ್ರಮೇಯ. ಭಗವಂತ ಬೇರೆ ಅಲ್ಲ, ಭಗವಂತನ ಶರೀರ ಬೇರೆ ಅಲ್ಲ. ಭಗವಂತನಿಗೂ ಭಗವಂತನ ಶರೀರಕ್ಕೂ ಅಭೇದವಿದೆ. ನಮಗೆ ಹಾಗಲ್ಲ. ನಾವು ಬೇರೆ, ನಮ್ಮ ದೇಹವೇ ಬೇರೆ. ನಾವು ದೇಹ ಒಂದೇ ಅಲ್ಲ. ಈ ದೇಹದಲ್ಲಿ ನಾವು ಇದ್ದೇವೆ, ಜೀವ ಇದ್ದಾನೆ. ಆದರೆ ಭಗವಂತ ಹಾಗಲ್ಲ. ಭಗವಂತ ಬೇರೆ ಅಲ್ಲ, ಅವನ ಶರೀರ ಬೇರೆ ಅಲ್ಲ. ಅರ್ಥಾತ್ ಭಗವಂತನ ಶರೀರ ಅವನೇ ಆಗಿದ್ದಾನೆ, ಸ್ವರೂಪಾತ್ಮಕವಾಗಿದ್ದಾನೆ. ನಮಗೆ ತದ್ವಿರುದ್ಧವಾಗಿದೆ. ಅದಕ್ಕೆ ಕನಕದಾಸರು ಏಸೂಕಾಯಂಗಳ ಕಳೆದು 84 ಲಕ್ಷ ಯೋನಿಗಳು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ. 84 ಲಕ್ಷ ಯೋನಿಗಳನ್ನು ಕೋಟಿ ಕೋಟಿ ಜನ್ಮಗಳು ದಾಟಿಕೊಂಡು ಪೂರ್ವಜನ್ಮ ಸುಕೃತದಿಂದ ಸಾಧನೆಯಿಂದ ನಾವು ಈಗ ದುರ್ಲಭವಾದ ಈ ಮನುಷ್ಯ ಶರೀರವನ್ನು ಪಡೆದಿದ್ದೇವೆ. ಇಂತಹ ದುರ್ಲಭವಾದ ಈ ಮನುಷ್ಯ ಶರೀರ ತಾನಲ್ಲ, ತನ್ನದಲ್ಲ. ಈ ಶರೀರವೇ ನಾನಲ್ಲ, ಜೀವನಲ್ಲ. ಈ ಶರೀರ ಜೀವನದ್ದು ಅಲ್ಲ. ಆದ ಕಾರಣ ನಾವು ಬೇರೆ, ನಮ್ಮ ಶರೀರ ಬೇರೆ. ಆದರೆ ಭಗವಂತನ ಬೇರೆ ಅಲ್ಲ, ಭಗವಂತನ ಶರೀರವೂ ಬೇರೆ ಅಲ್ಲ. ಭಗವಂತನ ಶರೀರ ಸ್ವರೂಪಾತ್ಮಕವಾಗಿದೆ. ಆದ ಕಾರಣ ಭಗವಂತನಂತೆಯೇ ಅವನ ಸ್ವರೂಪ ಕೂಡ ಅಪ್ರಮೇಯ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಪ್ರಮೇಯ ಆತ್ಮ ಸಂದೇಹ ಮಧ್ಯದೇಹೇ ಇತಿ ಯಾವತ್ತು ಯಸ್ಯ ಸಹ ಅಪ್ರಮೇಯಾತ್ಮ. ಸಮಗ್ರವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಅಶಕ್ಯವಾದಂತಹ ನಡು ದೇಹವುಳ್ಳವನು ಆದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಇನ್ನು ದ್ವಾದಶ ಸ್ತೋತ್ರದಲ್ಲಿ
ಆಚಾರ್ಯರು ಹೀಗೆ ತಿಳಿಸ್ತಾ ಇದ್ದಾರೆ. ಅಪ್ರಮೇಯಾತ್ಮ ಅಂದರೆ ಸ್ಮರಣೀಯಮುರೋ ವಿಷ್ಣೋರಿಂದಿರಾವಾಸಮುತ್ತಮೈ ಅನಂತಮಂತವದಿವ ಭುಜಯೋರಂತರಂ ಗತಂ ಅಂಥೇಳಿ. ಭಗವಂತನೇ ಅಲ್ಲ, ಭಗವಂತನ ಶರೀರವೇ ಅಲ್ಲ, ಭಗವಂತನ ಅಂಗಾಂಗಗಳು, ಭಗವಂತನಲ್ಲಿರುವ ಎಲ್ಲ ಅಂಗಗಳೂ ಕೂಡ ಅವನ ಸ್ವರೂಪಾತ್ಮಕವಾಗಿಯೇ ಇದೆ. ಅವನ ಸ್ವರೂಪಾತ್ಮಕವಾದದ್ದು. ಅವನಂತೆಯೇ ಆ ಅಂಗಗಳು ಕೂಡ ಎಲ್ಲವೂ ಪರಿಪೂರ್ಣವಾದದ್ದು. ಅವನಂತೆಯೇ ಭಗವಂತನ ಅಂಗಾಂಗಗಳು ಅನಂತ ಅಪ್ರಮೇಯ. ಹೀಗೆ ಇರುವ ಭಗವಂತನನ್ನು ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಸ್ತೋತ್ರ ಮಾಡ್ತಾ ಭಗವಂತನ ಎದೆಯನ್ನು, ಭಗವಂತನ ವಕ್ಷಸ್ಥಲವನ್ನು ಸ್ತೋತ್ರ ಮಾಡುವಾಗ ಆ ಭಗವಂತನ ವಕ್ಷಸ್ಥಲ ಲಕ್ಷ್ಮೀದೇವಿಗೆ ಆಧಾರವಾಗಿದೆ, ಆಶ್ರಯವಾಗಿದೆ. ಅಂತಹ ಲಕ್ಷ್ಮೀದೇವಿಗೆ ಆಶ್ರಯವಾದ ಭಗವಂತನ ಎದೆಯನ್ನು ಸ್ತೋತ್ರ ಮಾಡುವಾಗ ದ್ವಾದಶ ಸ್ತೋತ್ರದಲ್ಲಿ ಮಧ್ವಾಚಾರ್ಯರು ಭಗವಂತನ ಅಂಗಾಂಗಗಳು ಎಲ್ಲವೂ ಸ್ವರೂಪಾತ್ಮಕವಾದದ್ದೇ ಆದರೂ ಯಾಕೆ ವರ್ಣನೆ ಮಾಡಿದರು ಅಂತ ಹೇಳಿದರೆ, ಎರಡು ಭುಜಗಳ ಅಂತ್ಯವುಳ್ಳಂಥದ್ದು, ಎರಡು ಭುಜಗಳ ನಡುವೆ ಇದೆ ಎಂದು ಭಗವಂತನ ಸ್ತೋತ್ರ ಮಾಡ್ತಾರೆ. ಅಂದರೆ ಇಲ್ಲಿ ಸ್ವಾರಸ್ಯ ಏನು ಅಂತ ಹೇಳಿದರೆ, ಸಮಗ್ರವಾಗಿ ತಿಳಿಯಲು ಅಶಕ್ಯವಾದ ನಡುದೇಹವುಳ್ಳವನು, ಮಧ್ಯದೇಹವುಳ್ಳವನು. ಭಗವಂತನ ಮಧ್ಯದೇಹವೂ ಕೂಡ ಅಪ್ರಮೇಯವೇ. ಅದಕ್ಕೆ ವಿವರಣೆಯನ್ನು ಕೊಡ್ತಾ, ಭಗವಂತನ ಅಂಗಾಂಗಗಳೆಲ್ಲವೂ ಸ್ವರೂಪಾತ್ಮಕವಾಗಿಯೇ ಇದೆ. ಭಗವಂತನ ಎದೆಯೂ ಒಂದು ಅಂಗ. ಆ ಭಗವಂತನ ಎದೆಯನ್ನು ವರ್ಣಿಸುವಾಗ ಆ ಭಗವಂತನ ಎದೆ ಲಕ್ಷ್ಮೀದೇವಿಗೆ ಆಶ್ರಯವಾಗಿದೆ. ಅಂತಹ ಭಗವಂತನ ಎದೆಯನ್ನು ವರ್ಣಿಸುವಾಗ ಮಧ್ವಾಚಾರ್ಯರು ಅದು ಅಪ್ರಮೇಯಾತ್ಮಕವಾಗಿದ್ದರೂ ಕೂಡ ಅದಕ್ಕೆ ಒಂದು ಅಂತ್ಯ ಇದ್ದಂತೆ ಎರಡು ಭುಜಗಳ ನಡುವೆ ಇರುವಂತಹದ್ದು ಆ ಎದೆ, ಹೃದಯ ಅಂತ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ. ಇದು ಭಗವಂತನ ಒಂದು ಅಪ್ರಮೇಯತ್ವದ ಒಂದು ಅಂಶವನ್ನು ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಈ ರೀತಿಯಾಗಿ ಸುಂದರವಾಗಿ ವರ್ಣಿಸಿದ್ದಾರೆ. ಇನ್ನು ಅಪ್ರಮೇಯ ಆತ್ಮ ಮನಃ ಬುದ್ಧಿರ್ವ ಯಸ್ಯ ಸಹ ಅಪ್ರಮೇಯಾತ್ಮ. ಅಪ್ರಮೇಯವಾದಂತಹ ಮನಸ್ಸು ಅಥವಾ ಬುದ್ಧಿ ಉಳ್ಳವನು ಆದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ನಮಗೆ ಭಗವಂತನ ಶರೀರ ಅಂತ ಹೇಳಿದಾಗ, ಭಗವಂತನ ಸ್ವರೂಪಾತ್ಮಕವಾದದ್ದು ಶರೀರ ಅಂತ ಹೇಳಿದಾಗ, ಮತ್ತು ಯಾಕೆ ಭಗವಂತನ ಅಂಗಾಂಗಗಳು ಪೂರ್ಣವಾದದ್ದು, ಅವುಗಳು ಅಪ್ರಮೇಯವಾದದ್ದು, ಅದು ಉಳ್ಳವನಾದ ಕಾರಣ ಅಪ್ರಮೇಯಾತ್ಮ ಅಂತ, ಮತ್ತು ಮನಸ್ಸು ಅಥವಾ ಬುದ್ಧಿ ಉಳ್ಳವನು, ಅಪ್ರಮೇಯವಾದ ಮನಸ್ಸು ಬುದ್ಧಿ ಉಳ್ಳವನು ಆದ ಕಾರಣ ಅಪ್ರಮೇಯಾತ್ಮ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಮತ್ತು ಮುಂದೆ ಹೇಳ್ತಾರೆ ನೋಡಿ, ಪೂರ್ಣತ್ವಾದನಾಮಕೇನ ಸ್ವೇನೈವ ಪ್ರಮೇಯ ಪ್ರಕರ್ಷೇಣ ಜ್ಞಾತುಂ ಯೋಗ್ಯ ಆತ್ಮ ಸ್ವರೂಪಂ ವಾ ದೇಹೋ ವಾ ಮಧ್ಯದೇಹೋ ವಾ ಬುದ್ಧಿರ್ವಾ ಮನೋವಾ ಯಸ್ಯ ಸಹ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪೂರ್ಣನಾದ, ತನ್ನಿಂದ ಸಮಗ್ರವಾಗಿ ತಿಳಿಯಲು ಯೋಗ್ಯವಾದ ಸ್ವರೂಪ ದೇಹ, ಮಧ್ಯದೇಹ, ಬುದ್ಧಿ ಅಥವಾ ಮನಸ್ಸು ಉಳ್ಳವನು. ಈ ಅಂಗಾಂಗಗಳನ್ನು ಮತ್ತು ಶರೀರದಲ್ಲಿ ಒಂದು ಭಾಗವಾಗಿದ್ದ ಅಂಗಾಂಗಗಳು ಅಪ್ರಮೇಯಾತ್ಮಕವಾಗಿರುವ ಕಾರಣ ಅಪ್ರಮೇಯಾತ್ಮ ಅಂತ ಹೇಳಿರುವುದು ಯಾಕೆ ಅಂತ ಹೇಳಿದರೆ, ಭಗವಂತನ ಒಂದು ಆ ಅಪ್ರಮೇಯತ್ವದ ಒಂದು ವಿಶಿಷ್ಟವಾದ ಗುಣ ನಮ್ಮ ಮನಸ್ಸಲ್ಲಿ ಚೆನ್ನಾಗಿ ನಾಟುವುದಕ್ಕಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಗವಂತನು ಅಪ್ರಮೇಯನು, ಅಪ್ರಮೇಯವಾದ ಸ್ವರೂಪ ದೇಹ, ಮಧ್ಯದೇಹ, ಬುದ್ಧಿ ಅಥವಾ ಮನಸ್ಸು ಉಳ್ಳವನು. ಆದರೆ ಭಗವಂತನಿಗೆ ತನ್ನ ತಾನು
ತನ್ನ ಸ್ವರೂಪ, ತನ್ನ ದೇಹ, ತನ್ನ ಮಧ್ಯದೇಹ, ಬುದ್ಧಿ ಅಥವಾ ಮನಸ್ಸು ಭಗವಂತನು ತಿಳಿದಿರುವವನಾಗಿದ್ದಾನೆ. ಆದ ಕಾರಣ ಅವನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಬೇರೆಯವರಿಗೆ, ಲಕ್ಷ್ಮೀದೇವಿಗೆ ಮೊದಲುಕೊಂಡು ತೃಣಾಂತ ಪರ್ಯಂತದವರೆಗೂ ಜೀವರಿಗೂ ಯಾರಿಗೂ ಕೂಡ ಸಮಗ್ರವಾಗಿ ತಿಳಿಯದೇ ಇರುವವನು ಆದ ಕಾರಣ ಅಪ್ರಮೇಯಾತ್ಮ. ಆದರೆ ತನ್ನ ತಾನು ಸಮಗ್ರವಾಗಿ ತಿಳಿಯಲು ಯೋಗ್ಯವಾದಂತಹ ಸ್ವರೂಪ, ದೇಹ ಮೊದಲಾದವುಗಳು ಉಳ್ಳವನಾದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಯಾಕೆ ಅಂತ ಹೇಳಿದರೆ ಅವನು ಸರ್ವಜ್ಞನಾದ ಕಾರಣ. ಇನ್ನು ಮತ್ತು ಹೇಳ್ತಾ ಇದ್ದಾರೆ, ಪೂರ್ಣವಾದ ತನ್ನ ಅನುಗ್ರಹದಿಂದಲೇ ಚೆನ್ನಾಗಿ ತಿಳಿಯಲು ಯೋಗ್ಯವಾದ ಸ್ವರೂಪವುಳ್ಳವನು. ಅತ್ ಪೂರ್ಣತ್ವಾದ್ ಅನಾಮಕತ್ವ ಅನಾಮಕಾತ್ ಸ್ವಾನುಗ್ರಹಾದಿತಿ ಯಾವತ್ತು ಪ್ರಕರ್ಷೇಣ ಜ್ಞಾತುಂ ಯೋಗ್ಯ ಆತ್ಮ ಸ್ವರೂಪಂ ಯಸ್ಯ ಸಹ. ನಾವು ಭಗವಂತನನ್ನು ನಮ್ಮ ಯೋಗ್ಯತಾನುಸಾರ ಪೂರ್ಣವಾಗಿ ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿದರೆ ಅದು ಭಗವಂತನ ಅನುಗ್ರಹದಿಂದ ಮಾತ್ರ ನಾವು ತಿಳಿದುಕೊಳ್ಳುವುದಕ್ಕಾಗತ್ತೇ ಹೊರತು ಭಗವಂತನ ಅನುಗ್ರಹ ಇಲ್ಲದೇ ಇದ್ದರೆ ನಮ್ಮ ಯೋಗ್ಯತಾನುಸಾರ ಕೂಡ ಭಗವಂತನ ಸ್ವರೂಪವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅರ್ಥಾತ್ ಅವನ ಅನುಗ್ರಹದಿಂದ ಮಾತ್ರ ನಾವು ತಿಳಿದುಕೊಳ್ಳುವುದಕ್ಕೆ ಭಗವಂತನನ್ನು ಸಾಧ್ಯವಾಗತ್ತೆ. ಆದ ಕಾರಣ ಅವನು ಅಪ್ರಮೇಯಾತ್ಮ ಎಂದು ಕರೆಯಲ್ಪಡ್ತಾನೆ. ಇನ್ನು ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವರಾಹ ಪುರಾಣದ ಒಂದು ಉಲ್ಲೇಖ ಮಾಡ್ತಾ ಇದ್ದಾರೆ, ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ವೇದೋ ವದನ್ನಪಿ ಹರಿಂ ನ ಸಮ್ಯಕ್ ವಕ್ತಿ ಕುತ್ರಚಿತ್ ನಾರೋಹಯತ್ಯನುಭವಮಪ್ರಸಿದ್ಧ ಸ್ವರೂಪತಃ ತಥಾಪ್ಯನುಭವಾರೋಹ ಪ್ರಸನ್ನೇ ಕೇಶವೇ ಭವೇತ್ ಕಿಂಚಿದೇವ ಸುಸಮ್ಯಕ್ಚ ಸ್ವಯಂ ತ್ವನುಭವತ್ಯಮುಂ ಅಂತ ವರಾಹ ಪುರಾಣ ವಾಕ್ಯವನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಏನು? ಔಪನಿಷದಃ ಪುರುಷಃ ಎಂದು ಭಗವಂತನು ವೇದದ ಮೂಲಕವೇನೇ ತಿಳಿಯಲ್ಪಡಬೇಕು. ಸದಾಗಮೈಕ ವಿಜ್ಞೇಯಂ ವೇದವೇದ್ಯನು. ಗಾಹ ವಿಂದತೆ ಇತಿ ಗೋವಿಂದ. ವೇದಗಳಿಂದ ತಿಳಿಯಲ್ಪಡುವವನಾದ ಕಾರಣ ಭಗವಂತನಿಗೆ ಗೋವಿಂದ ಅಂತ ಹೆಸರು. ಭಗವಂತನನ್ನು ವೇದಗಳ ಮೂಲಕವೇ ತಿಳಿಯಬೇಕು. ಆದರೂ ವೇದವು ಚೆನ್ನಾಗಿ ನಮಗೆ ತಿಳಿಸಿಕೊಡೋದಿಲ್ಲ. ಯಾಕೆ ಅಂತ ಹೇಳಿದರೆ ಭಗವಂತನ ಸ್ವರೂಪ ಅಪ್ರಸಿದ್ಧವಾದದ್ದು. ಭಗವಂತನ ಸ್ವರೂಪ ಎಲ್ಲಿ ನಮಗೆ ಕಾಣ್ತಾ ಇದೆ? ಅದು ಪ್ರಸಿದ್ಧವಾಗಿಲ್ಲ, ಅಪ್ರಸಿದ್ಧವಾಗಿದೆ. ಆ ಭಗವಂತನ ಸ್ವರೂಪಾನುಭವವನ್ನು ವೇದ ನಮಗೆ ಕೊಡೋದಿಲ್ಲ. ಭಗವಂತನನ್ನು ಕುರಿತು ಹೇಳುತ್ತೆ, ಭಗವಂತ ಎಂಥವನು, ಏನು, ಎತ್ತ ಅಂತೇಳಿ. ಆದರೆ ಭಗವಂತನ ಸ್ವರೂಪಾನುಭವವನ್ನು ವೇದ ಕೊಡಲಾರದು. ಭಗವಂತ ಪ್ರಸನ್ನನಾದರೆ ಹೊರತು, ಭಗವಂತ ನಮ್ಮ ಮೇಲೆ ಅನುಗ್ರಹ ಬೀರಿ ಅವನು ನಮ್ಮ ಮೇಲೆ ಪ್ರಸನ್ನನಾದರೆ ಹೊರತು ಭಗವಂತನ ಸ್ವರೂಪ ನಮಗೆ ಅನುಭವಕ್ಕೆ ಬರುವುದಿಲ್ಲ, ಅನುಭವ ಆಗುವುದಿಲ್ಲ. ಆದ ಕಾರಣ ಭಗವಂತನ ಸ್ವರೂಪದ ಅನುಭವ ನಮಗೆ ಬರಬೇಕು, ಭಗವಂತನ ಸ್ವರೂಪ ದರ್ಶನ ನಮಗೆ ಆಗಬೇಕು ಅಂತಂದರೆ ಅದು ಕೇವಲ ಭಗವಂತನ ಅನುಗ್ರಹದಿಂದ ಮಾತ್ರ ಆಗತ್ತೆ ಹೊರತು ಅದು ಅವನ ಸ್ವರೂಪ ಯೋಗ್ಯತಾನುಸಾರ ಅಂತ ಹೇಳ್ತಾ, ಆದ ಕಾರಣ ಭಗವಂತನು ಅಪ್ರಮೇಯಾತ್ಮ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನು? ಭಗವಂತನ ದರ್ಶನ, ಭಗವಂತನ ದರ್ಶನಾನುಭವ, ಭಗವಂತನ ಸ್ವರೂಪ ದರ್ಶನಾನುಭವ ನಮಗೆ ಆಗಬೇಕು ಅಂತ ಹೇಳಿದರೆ ಕೇವಲ ಅವನ ಅನುಗ್ರಹದಿಂದ ಮಾತ್ರ ಆಗತ್ತಷ್ಟೇ. ಅದೇ ಹೇಳ್ತಾರೆ, ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಅಂತ ಭಾಗವತ ಹೇಳುತ್ತೆ. ಶ್ರೀನಿಕೇತನನಾದ ಭಗವಂತ ಪ್ರಸನ್ನನಾದರೆ ಕಿಂ ಅಲಭ್ಯಂ, ಸಿಗದೇ ಇರುವಂಥದ್ದು ಯಾವುದು ಅಂದರೆ ಎಲ್ಲವೂ ಸಿಗತ್ತೆ.
ಆದ ಕಾರಣ ತನ್ನ ಅನುಗ್ರಹದಿಂದ ಮಾತ್ರ ಭಗವಂತನನ್ನು ಚೆನ್ನಾಗಿ ತಿಳಿಯುವುದಕ್ಕೆ ಯೋಗ್ಯವಾದ ಸ್ವರೂಪವುಳ್ಳವನು. ಆದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಒಟ್ಟಾರೆ ಏನು, ಭಗವಂತನನ್ನು ತಿಳಿದುಕೋಬೇಕು ಅಂತ ಹೇಳಿದರೆ ಭಗವಂತನ ಪ್ರಸಾದ, ಭಗವಂತನ ಅನುಗ್ರಹ ಅತ್ಯವಶ್ಯಕ. ಇನ್ನು ಪೂರ್ಣತ್ವಾದಃ ಪ್ರಮೇಯಾಃ ಪ್ರಕರ್ಷೇಣ ಜ್ಞಾತುಂ ಯೋಗ್ಯಾಃ ಆತ್ಮಾನಃ ಜೀವಾತ್ಮಾನಃ ಯಸ್ಯ ಸಹ ಪ್ರಮೇಯಾತ್ಮ ಅಶ್ಚಾಸೌ ಪ್ರಮೇಯಾತ್ಮ ಚ ಅಪ್ರಮೇಯಾತ್ಮ ಅಂತ ಹೇಳ್ತಾರೆ. ಭಗವಂತ ಪೂರ್ಣನಾದವನು, ಅವನಲ್ಲಿ ಅಪೂರ್ಣತಾ ಎಂಬುದಿಲ್ಲ. ಅಪೂರ್ಣತಾ ಎಂಬುದು ದೋಷ. ಆದ ಕಾರಣ ದೋಷ ದೂರನಾದ ಕಾರಣ ಅವನು ಪೂರ್ಣನಾದವನು. ಮತ್ತು ಅಷ್ಟೇ ಅಲ್ಲದೆ ಜೀವಾತ್ಮರನ್ನು ಚೆನ್ನಾಗಿ ತಿಳಿದಿರುವವನು. ಈ ಅನಂತ ಜೀವರಾಶಿಗಳು ಏನಿದ್ದಾರೆ, ಆ ಜೀವರಾಶಿಯಲ್ಲಿರುವ ಪ್ರತಿಯೊಂದು ಜೀವನನ್ನು ಕುರಿತು, ಜೀವನನ್ನು ಕುರಿತು, ಜೀವಾತ್ಮನನ್ನು ಕುರಿತು ಚೆನ್ನಾಗಿ ತಿಳಿದಿರುವವನು. ಆದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಯಾಕೆ? ಭಗವಂತನಿಗೆ ಎಲ್ಲವೂ ತಿಳಿದಿರಲೇಬೇಕು. ಯಾಕೆ ಅಂದರೆ ಅವನು ಸರ್ವಜ್ಞನಾಗಿದ್ದಾನೆ. ಭಗವಂತನ ಜ್ಞಾನ ಎಂಥದ್ದು ಅಂದರೆ ಈಶ್ವರ ಜ್ಞಾನಂ. ಎಂಥದ್ದು ಈಶ್ವರ ಜ್ಞಾನ? ಎಂಥದ್ದು ಅಂದರೆ ಸರ್ವ ವಿಷಯ ಜ್ಞಾನ. ಭಗವಂತನ ಜ್ಞಾನವು ಎಲ್ಲವೂ ಗೊತ್ತಿದೆ. ಅವನು ಸರ್ವಜ್ಞನು. ಮುಖ್ಯತಃ ಪ್ರಮಾಣ ಲಕ್ಷಣದಲ್ಲಿ ಆಚಾರ್ಯರು ಮತ್ತು ಪ್ರಮಾಣ ಪದ್ಧತಿಯಲ್ಲಿ ಆಚಾರ್ಯರು, ಪ್ರಮಾಣ ಚಂದ್ರಿಕಾದಲ್ಲಿ ಚಲಾರಿ ಆಚಾರ್ಯರು ಏನು ಹೇಳ್ತಾರೆ? ಈಶ್ವರ ಜ್ಞಾನ ಎಂತಾದರೆ ಸರ್ವ ವಿಷಯ ಜ್ಞಾನ. ಎಲ್ಲ ವಿಷಯಗಳ ಜ್ಞಾನವಿರುತ್ತೆ. ಅವನು ಸರ್ವಜ್ಞನು. ಸರ್ವಜ್ಞನಾದ ಕಾರಣನೇ ಎಲ್ಲರ ಜೀವರ ವಿಷಯಗಳು ಎಲ್ಲವೂ ತಿಳಿದಿರುತ್ತೆ. ಆದ ಕಾರಣ ಅವನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಅಷ್ಟೇ ಅಲ್ಲ, ಸರ್ವ ಜೀವ ಜಡೇಭ್ಯ ಭಿನ್ನತ್ವಾತ್ ಅಹ ಪ್ರಕರ್ಷೇಣ ಮೇಯಾಃ ಜ್ಞೇಯಾಃ ಆತ್ಮಾನಃ ತತ್ತತ್ ಪದಾರ್ಥಸ್ಯ ಸ್ವಭಾವಃ ಯಸ್ಯ ಸಹ ಅಪ್ರಮೇಯಾತ್ಮ ಅಂತ ಹೇಳ್ತಾ ಇದ್ದಾರೆ. ಸರ್ವ ಜೀವ ಜಡೇಭ್ಯ ಭಿನ್ನತ್ವಾತ್ ಅಹ ಅಪ್ರಮೇಯಾತ್ಮ ಒಳಗೆ ಆ ಇದೆ. ಅಹ ಅಂತ ಹೇಳಿದರೆ ಎಲ್ಲ ಜೀವ ಜಡಗಳಕ್ಕಿಂತ ಭಿನ್ನನಾದವನು. ಹೌದು, ಎಲ್ಲರಕ್ಕಿಂತ ಭಿನ್ನನಾದವನು, ವಿಲಕ್ಷಣನಾದವನು, ಜಡ ಜೀವಗಳ ವರ್ಗಕ್ಕೆ ಸೇರದೇ ಇರುವಂಥ ಅವನು ಅಹ. ಇನ್ನು ಪ್ರಮೇಯಾತ್ಮ ಪ್ರಕರ್ಷೇಣ ಮೇಯಾಃ ಜ್ಞೇಯಾಃ ಆತ್ಮಾನಃ ತತ್ತತ್ ಪದಾರ್ಥಸ್ಯ ಸ್ವಭಾವಃ ಯಸ್ಯ ಸಹ ಅಪ್ರಮೇಯಾತ್ಮ. ಎಲ್ಲ ಪದಾರ್ಥಗಳ ಸ್ವಭಾವವನ್ನು ಚೆನ್ನಾಗಿ ತಿಳಿದಿರುವವನಾದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಇಲ್ಲಿ ಎರಡು ವಿಷಯ. ಆ ಅಂದರೆ ಸರ್ವ ಜೀವ ಜಡರಕ್ಕಿಂತ ಭಿನ್ನನಾದವನು. ಪ್ರಮೇಯಾತ್ಮ ಅಂತ ಹೇಳಿದರೆ ಎಲ್ಲ ಪದಾರ್ಥಗಳ ಸ್ವಭಾವವನ್ನು ಚೆನ್ನಾಗಿ ತಿಳಿದಿರುವವನು. ಆದ ಕಾರಣ ಅಪ್ರಮೇಯಾತ್ಮ ಅಂತ ಭಗವಂತನಿಗೆ ಹೆಸರು. ಪೂರ್ಣತ್ವಾದಃ ಪ್ರಕೃಷ್ಟತ್ವಾತ್ ಅಪ್ರ ಇತಿ ಮಾತುಂ ಯೋಗ್ಯತ್ವಾತ್ ಅಪ್ರಮೇಯಃ. ಅಪ್ರಮೇಯಃ ಆತ್ಮ ಸ್ವರೂಪಂ ಯಸ್ಯ ಸಹ ಅಂತ ಹೇಳ್ತಾ ಇದ್ದಾರೆ. ಪೂರ್ಣತ್ವಾದಃ ಪ್ರಕೃಷ್ಟತ್ವಾತ್ ಅಪ್ರ ಅಂದರೆ ಪೂರ್ಣನಾದ್ದರಿಂದ ಅಹ, ಪ್ರಕೃಷ್ಟತ್ವಾತ್ ಪ್ರಕರ್ಷವಾಗಿ ಇರೋದರಿಂದ ಅಪ್ರ ಅಂತ ಹೇಳಿದ್ರೆ ತಿಳಿಯುವುದಕ್ಕೆ. ಅಂದರೆ ಪ್ರಕೃಷ್ಟವಾಗಿ ಪೂರ್ಣನಾದವನು ಮತ್ತು ಪ್ರಕೃಷ್ಟವಾಗಿ ಇರುವವನು ಎಂದು ತಿಳಿಯಲು ಯೋಗ್ಯವಾದ ಸ್ವರೂಪವುಳ್ಳವನು. ಆದ ಕಾರಣ ಅಪ್ರಮೇಯಾತ್ಮ. ಆದರೆ ಇಲ್ಲಿ ಏನು ಪ್ರಕೃಷ್ಟವಾಗಿ ಪೂರ್ಣವಾಗಿದ್ದು ಪ್ರಕೃಷ್ಟವಾದದ್ದು ಎಂದು ತಿಳಿಯಲು ಯೋಗ್ಯವಾದ ಸ್ವರೂಪವುಳ್ಳವನು, ಆದ ಕಾರಣ ಅಪ್ರಮೇಯಾತ್ಮ ಅಂತ ಹೇಳಿದರೆ ನೀವೇ ಹೇಳ್ತೀರಾ ಭಗವಂತನ ಸ್ವರೂಪ ಅವನು ಅಸಂಖ್ಯೇಯ ಅಪ್ರಮೇಯ
ಅಂತ ಹೇಳ್ತೀರಿ, ಭಗವಂತನ ಸ್ವರೂಪ ಸಮಗ್ರವಾಗಿ ತಿಳಿಯುವುದಕ್ಕಾಗುವುದಿಲ್ಲ ಅಂತ ಹೇಳ್ತೀರಿ, ಮತ್ತು ತಿಳಿಲಿಕ್ಕೆ ಆಗುವವನು ಅಂತ ಹೇಳ್ತೀರಿ ಅಂತ ಹೇಳಿದರೆ, ಭಗವಂತನ ಸ್ವರೂಪವನ್ನು ಸಮಗ್ರವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಜೀವಾತ್ಮರು ತಮ್ಮ ತಮ್ಮ ಯೋಗ್ಯತಾನುಸಾರ ಅವರು ತಮ್ಮ ಯೋಗ್ಯತಾನುಸಾರವಾಗಿ ಪೂರ್ಣವಾಗಿ ಭಗವಂತನನ್ನು ಚೆನ್ನಾಗಿ ತಿಳಿಯುತ್ತಾರಾದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಪೂರ್ಣತ್ವಾತ್ ಅಹ ಪ್ರಕೃಷ್ಟತ್ವಾತ್ ಮಾತುಂ ಯೋಗ್ಯತ್ವಾತ್ ಮೇಯಃ ಆ ತತತ್ವಾತ್ ಆತ್ಮ ಅಂತ ಹೇಳ್ತಾರೆ. ಆ ಅಂದರೆ ಪೂರ್ಣನಾದವನು, ಅಂದರೆ ಪ್ರಕೃಷ್ಟನಾಗಿರುವವನು, ತಿಳಿಯುವುದಕ್ಕೆ ಯೋಗ್ಯನಾಗಿರುವವನಾದ ಕಾರಣ ಮೇಯಃ ತಿಳಿಯುತ್ತ. ಒಟ್ಟಾರೆ ಪೂರ್ಣನಾದವನು, ಪ್ರಕೃಷ್ಟನಾಗಿರುವವನು, ತಿಳಿಯಲಿಕ್ಕೆ ಯೋಗ್ಯನಾದವನು, ಅಷ್ಟೇ ಅಲ್ಲದೆ ಎಲ್ಲ ಕಡೆ ವ್ಯಾಪಿಸಿ ಇರುವವನು, ಸರ್ವತ್ರ ವ್ಯಾಪ್ತನಾಗಿರುವವನಾದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಅಪ್ರಮೇಯ ಇತರ ಜೀವೈ ಪ್ರಮಾತುಮಶಕ್ಯ ಆತ್ಮ ಚತುರ್ಮುಖ ವಾಯುರ್ವಾ ಯಸ್ಮಾತ್ ಸಹ ಅಪ್ರಮೇಯಾತ್ಮ. ಚತುರ್ಮುಖ ಅಥವಾ ವಾಯುದೇವರು ಇವರಿಬ್ಬರು ಜೀವೋತ್ತಮರು. ಇವರು ಜೀವೋತ್ತಮರಾಗಿದ್ದು ಇತರ ಜೀವರರಿಗೆ ಅಂದರೆ ಬ್ರಹ್ಮವಾಯುಗಳು ಅವರು ಜೀವೋತ್ತಮರಾಗಿದ್ದಾರೆ. ಅವರನ್ನು ಬೇರೆ ಜೀವರು ಅವರಿಬ್ಬರನ್ನು ಅಪ್ರಮೇಯರಾಗುವಂತೆ, ಅವರಿಗೆ ಅಪ್ರಮೇಯರಂತೆ ಅನುಗ್ರಹಿಸಿರುವವನು. ಅಂದರೆ ಏನು ಅರ್ಥ? ಜೀವೋತ್ತಮರಾದ ಬ್ರಹ್ಮವಾಯುಗಳು ಇತರ ಜೀವರಿಗೆ ಸಮಗ್ರವಾಗಿ ಸಾಕಲ್ಯವಾಗಿ ಅವರನ್ನು ಕುರಿತು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ರೀತಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವ ರೀತಿಯಲ್ಲಿ ಬ್ರಹ್ಮವಾಯುಗಳನ್ನು ಅನುಗ್ರಹ ಮಾಡಿದ್ದಾನಾದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು. ಭಗವಂತ ಎಂಥ ಕರುಣಾಳು ಅಂತ ಹೇಳಿದರೆ, ತಾನು ಅಪ್ರಮೇಯಾತ್ಮನು ಆಗುವುದೇ ಅಲ್ಲದೆ ತನ್ನ ಭಕ್ತ ಶ್ರೇಷ್ಠರಾದಂತಹ ಭಕ್ತಾಗ್ರಗಣಿಗಳು ಆದಂತಹ ಬ್ರಹ್ಮವಾಯುಗಳನ್ನೂ ಕೂಡ ಅವರ ಭಕ್ತರಿಗೆ ತಾರತಮ್ಯದಲ್ಲಿ ಅವರಕ್ಕಿಂತ ಕಡಿಮೆಯಾಗಿರುವವರಲ್ಲಿ ಅವರನ್ನು ಅಪ್ರಮೇಯಾತ್ಮರನ್ನಾಗಿ ಮಾಡಿದ್ದಾನೆ ಭಗವಂತ. ತನ್ನ ಭಕ್ತಾಗ್ರಣಿಗಳಾದಂತಹ ಬ್ರಹ್ಮವಾಯುಗಳನ್ನೂ ಕೂಡ ತನ್ನಂತೆ ಅವರ ಭಕ್ತರಿಗೆ ತಾರತಮ್ಯದಲ್ಲಿ ಅವರ ಕೆಳಗೆ ಇರುವ ಜೀವರಿಗೆ ಅಪ್ರಮೇಯಾತ್ಮನಾಗಿ ಮಾಡಿದ್ದಾರೆ ಅವರಿಬ್ಬರನ್ನು. ಆದ ಕಾರಣ ಭಗವಂತನಿಗೆ ಅಪ್ರಮೇಯಾತ್ಮ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇನ್ನು ಜಿಜ್ಞಾಸೆ. ಭಗವಂತನು ಅನಂತ ಗುಣಗಳು ಉಳ್ಳವನು, ಅನಂತ ಕಲ್ಯಾಣ ಗುಣಗಳು ಉಳ್ಳವನು. ಹಾಗೆ ಅನಂತ ಕಲ್ಯಾಣ ಗುಣಗಳು ಉಳ್ಳವನಾಗಿರೋದರಿಂದ ಅವನ ಗುಣಗಳು ಎಲ್ಲವೂ ನಮಗೆ ತಿಳಿದುಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ಅನಂತ ಗುಣಗಳು ಇದೆ. ಆ ಎಲ್ಲ ಗುಣಗಳನ್ನು ಈ ಕೊನೆಗೆ ಅವಿಭಕ್ತ ಕುಟುಂಬಿನಿ ಅಕ್ಷರತತ್ವಳಾದ ಭಗವಂತನ ವಕ್ಷಸ್ಥಲವಾಸಿನಿಯಾಗಿರುವಂತಹ ಲಕ್ಷ್ಮೀದೇವಿಗೂ ಸಾಕಲ್ಯವಾಗಿ ಸಮಗ್ರವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಅಂದ ಮೇಲೆ ಭಗವಂತನ ಅನಂತ ಗುಣಗಳಿಂದ ಆಗುವ ಪ್ರಯೋಜನವೇನು? ವ್ಯರ್ಥವಾಯಿತಲ್ಲ. ತಿಳಿದುಕೊಳ್ಳದೇ ಇರುವ ಗುಣಗಳು ಇದ್ದೂ ವ್ಯರ್ಥವಾಯಿತಲ್ಲ. ಅಂದರೆ ಭಗವಂತನ ಎಲ್ಲ ಗುಣಗಳು ಇದ್ದು ಅದರ ಪ್ರಯೋಜನವಿಲ್ಲದೆ ಹೋಯ್ತಲ್ಲ, ಅಂದರೆ ವ್ಯರ್ಥವಾಯಿತಲ್ಲ. ಇದ್ದರೂ ಕೂಡ ತಿಳಿದುಕೊಳ್ಳುವುದಕ್ಕೆ ಯಾವಾಗ ಆಗುವುದಿಲ್ಲವೋ ನಿಷ್ಪ್ರಯೋಜನವಾಯಿತು. ದಾಸರು ಒಂದು ಮಾತು ಹೇಳ್ತಾರೆ, ತಾನುಣ್ಣದ ದ್ರವ್ಯ ಆಳುದ್ದ ಇದ್ದರೇನು ಅಂತೇಳಿ. ನನಗೆ ಸಿಗದೇ ಇರುವಂಥದ್ದು, ನಾನು ಅನುಭವಿಸದೇ ಇರುವಂಥದ್ದು ಎಷ್ಟಿದ್ದರೆ ಏನು ಪ್ರಯೋಜನ? ಹಾಗೆ ಭಗವಂತನ ಗುಣಗಳು ಅನಂತವಾಗಿದೆ, ಅವುಗಳಿಗೆಲ್ಲವೂ ನನಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವಾಗ ಇದ್ದೂ ಏನು ಪ್ರಯೋಜನ ಇಲ್ಲ. ಪ್ರಯೋಜನವಿದೆ. ಯಾಕೆ ಅಂತ ಹೇಳಿದರೆ, ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಮಂಗಳಾಚರಣ ಸಂಧಿಯಲ್ಲಿ 2ನೇ ಪದ್ಯದಲ್ಲಿ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾ, ಜಗದುದರನ ಅತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ
ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲಿ ಅನುದಿನವು ಅಂತ ಹೇಳ್ತಾರೆ. ಹೌದು, ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಜಗದುದರನ, ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿರುವ ಭಗವಂತನ ಅತಿ ವಿಮಲ ಗುಣಗಳನ್ನು, ಅವನ ಅತಿ ವಿಮಲ ಗುಣ ರೂಪಗಳನ್ನು ಅವನು ಎಲ್ಲ ಏನು ಅನಾಲೋಚನದಿ ಭಾರತ ಭಾಗವತ ವೇದ ಪುರಾಣ ರಾಮಾಯಣ ಎಲ್ಲವುಗಳಲ್ಲಿ ಹೇಳಿರುವ ವಿಷಯಗಳೆಲ್ಲವೂ ಲಕ್ಷ್ಮೀದೇವಿಗೆ ಆಲೋಚನೆ ಇಲ್ಲದೆ ಅನಾಲೋಚನೆಯಿಂದ ಕರತಲಾಮಲಕ ಆಕೆಗೆಲ್ಲವೂ ಗೊತ್ತಿದೆ. ಆಕೆ ಮತ್ತು ನಾವಿದ್ದಾಗೆ ಭಾರತ ಓದಬೇಕು, ಭಾಗವತ ಓದಿ ತಿಳ್ಕೋಬೇಕು ಅಂತಿಲ್ಲ. ಭಗವಂತನ ಕುರಿತು ಏನೇನು ವಿಷಯಗಳು ಹೇಳಲ್ಪಟ್ಟಿದೆಯೋ ಭಾರತ ಭಾಗವತ ವೇದ ಪುರಾಣಗಳಲ್ಲಿ ಎಲ್ಲವೂ ಆಕೆಗೆ ಗೊತ್ತಿದೆ. ಅವುಗಳನ್ನು ಅತಿಕ್ರಮಿಸಿ ಅವುಗಳಲ್ಲಿ ಹೇಳಿರುವ ಭಗವಂತನ ವಿಷಯಗಳು ಅಲ್ಲದೆ ಇನ್ನಿಷ್ಟು ಹೆಚ್ಚೆಚ್ಚು ಆಲೋಚನೆ ಮಾಡಿ ಭಗವಂತನ ಒಂದೊಂದು ಗುಣಗಳು ರೂಪಗಳು ಕ್ರಿಯೆಗಳು ಮಿಗೆ ಹರುಷದಿಂಪಗಳು ಒಂದು ನಿತ್ಯ ನೂತನವಾಗಿ ಆಲೋಚನೆ ಮಾಡಿದಷ್ಟು ಇವುಗಳಲ್ಲಿ ಹೇಳದೇ ಇರುವ ವಿಷಯಗಳನ್ನು ಕೂಡ ಆಲೋಚನೆ ಮಾಡಿ ಆಕೆ ತಳ್ಕೊತಾ ಇದ್ದಾಳಂತೆ. ಹೊಸ ಹೊಸ ಗುಣಗಳು ರೂಪಗಳು ಕ್ರಿಯೆಗಳು ಮಹಿಮೆಗಳು ಭಗವಂತನದು ತಿಳಿತಾ ಇದ್ದಂತೆ ತಿಳಿದು ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ಆ ಗುಣಗಳನ್ನು ರೂಪಗಳನ್ನು ಕ್ರಿಯೆಗಳನ್ನು ಹೊಗಳಿ ಹಿಗ್ಗುತ್ತಾ ಸಂತೋಷ ಪಡ್ತಾ ಇದ್ದಾಳೆ. ತ್ರಿಗುಣಮಾನಿಯಾದಂತಹ ಸತ್ವರಜಸ್ತಮೋ ಗುಣಾಭಿಮಾನಿಯಾದಂತಹ ಲಕ್ಷ್ಮೀದೇವಿ ಸಂತೈಸಲಿ ಅನುದಿನವು. ಅಂದರೆ ಇವಾಗ ಭಗವಂತನ ಅನಂತವಾದ ಗುಣಗಳು ಇದೆ, ಅದರಿಂದ ಏನು ಪ್ರಯೋಜನ? ನಮಗೆ ಪ್ರಯೋಜನವಿಲ್ಲ. ಉತ್ತಮ ಅಧಿಷ್ಠಾನವಾದಂತಹ ಲಕ್ಷ್ಮೀದೇವಿಗೆ ಆ ಒಂದೊಂದು ಗುಣ ಹೊಸ ಹೊಸ ಗುಣಗಳನ್ನು ಆಲೋಚನೆ ಮಾಡಿ ತಿಳ್ಕೊತಾ ಇರ್ತಾಳೆ. ಲಕ್ಷ್ಮೀದೇವಿ ಜ್ಞಾನ ಏನು ಅಂದರೆ ಈಶ್ವರಾದನ್ಯತ್ರ ಅನಾಲೋಚನೆಯಪಿ ಸರ್ವ ವಿಷಯ ಜ್ಞಾನಂ ಲಕ್ಷ್ಮೀ ಜ್ಞಾನಂ. ಭಗವಂತ ಒಬ್ಬನನ್ನು ಬಿಟ್ಟು ಇನ್ನು ಎಲ್ಲ ವಿಷಯವೂ ಆಕೆ ಆಲೋಚನೆ ಇಲ್ಲದೆ ಗೊತ್ತಾಗತ್ತಂತೆ ಸರ್ವಜ್ಞಳು. ಭಗವಂತನ ವಿಷಯದಲ್ಲಿ ಮಾತ್ರ ಇವುಗಳನ್ನು ಅತಿಕ್ರಮಿಸಿ ಆಲೋಚನೆ ಮಾಡಿ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ತಾಳೆ. ಹಾಗೆ ಬ್ರಹ್ಮವಾಯುಗಳು ಅಷ್ಟೇ, ಅವರೂ ಸರ್ವಜ್ಞರೇ. ಅವರ ಯೋಗ್ಯತಾನುಸಾರ ಅವರು ಅಷ್ಟೇ ಭಗವಂತನನ್ನು ಕುರಿತು ಆಲೋಚನೆ ಮಾಡಿ ಭಗವಂತನ ಅನಂತಾನಂತ ಗುಣಗಳಲ್ಲಿ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ತಾನೇ ಇರ್ತಾರೆ. ಯಾರ್ಯಾರು ಅವರವರ ಯೋಗ್ಯತಾನುಸಾರ. ಆದ ಕಾರಣ ಭಗವಂತನ ಅನಂತ ಗುಣಗಳು ಇರೋದು ಅದು ನಿಷ್ಪ್ರಯೋಜನವಲ್ಲ, ಪ್ರಯೋಜನವಾದದ್ದೇ. ಯಾರಿಗೆ? ಯಾರ್ಯಾರು ಅವರವರು ಅವರವರ ಯೋಗ್ಯತಾನುಸಾರ. ಲಕ್ಷ್ಮೀದೇವಿ ಬ್ರಹ್ಮವಾಯುಗಳು ಮೊದಲಾದ ಎಲ್ಲರೂ ಕೂಡ ಅವರವರು ಅವರವರ ಯೋಗ್ಯತಾನುಸಾರ ಚಿಂತನೆ ಮಾಡಿ ಉಪಾಸನೆ ಮಾಡಿ ಆಲೋಚನೆ ಮಾಡಿ ತಿಳಿದುಕೊಳ್ತಾರೆ. ಆದ ಕಾರಣ ಭಗವಂತನ ಅನಂತ ಗುಣಗಳು ಇರುವುದು ನಿಷ್ಪ್ರಯೋಜನವಲ್ಲ, ಪ್ರಯೋಜನವೇ. ಆದ ಕಾರಣವೇ ಭಗವಂತನ ಗುಣಗಳನ್ನು ಸಮಗ್ರವಾಗಿ ಸಾಕಲ್ಯವಾಗಿ ಯಾರೂ ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ. ಆದ ಕಾರಣ ಅವನು ಅಪ್ರಮೇಯಾತ್ಮ ಅಂತ ಕರೆಯಲ್ಪಡ್ತಾ ಇದ್ದಾನೆ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಅಪ್ರಮೇಯಾತ್ಮನೇ ನಮಃ. ಓಂ ವೃಷಂ ಸ್ವಭಿಷ್ಟಿರ್ದಾಸ್ವಾನ್ ಸ್ವಾವಶ್ಯಂ ಯೋ ಅವನತ್ ಸ್ವಶ್ವೋ ವೃತ್ರ ಸಮತ್ಸುಸಾಹದ ಮಿತ್ರಾನ್ ತ್ವಾಂ ಹೀಂದ್ರಾವಸೆ ವಿವಾಚೋ ಹವಂತೆ. ವೃಷನ್ ಶ್ರೇಷ್ಠನಾದ ಇಂದ್ರನೇ ಯಾವ ಮಗನು ಸ್ವಭಿಷ್ಟಿ ಚೆನ್ನಾಗಿ ಬಯಸುತ್ತಾ ದಾಸ್ವಾನ್ ಹವಿಸ್ಸುಗಳ ದಾನವನ್ನು ದಾಹ ನೀಡು. ಸ್ವಶ್ವ ಒಳ್ಳೆಯ ಕುದುರೆಯು ಸಮತ್ಸು ಯುದ್ಧಗಳಲ್ಲಿ ಸ್ವವಶ್ಯಂ ಕುದುರೆಗಳ ಗುಂಪನ್ನು ವನವತ್ ಹಿಂಸಿಸಿಯಾನು. ವೃತ್ರ ತಡೆಯುತ್ತಿರುವ ಅಮಿತ್ರಾನ್ ಶತ್ರುಗಳನ್ನು ಸಾಸಹತು ತಿರಸ್ಕರಿಸಿ ತಮ್ಮ ಮಗನನ್ನು ಅಸ್ಮಭ್ಯಂ ನಮಗೆ ನೀಡು. ಇಂದ್ರನೇ ತ್ವಾಂ ನಿನ್ನನ್ನೇ ವಿವಾಚ ವಿಧ ವಿಧವಾದ ಸ್ತುತಿಯುಳ್ಳ ಋತ್ವಿಜರು ಅವಸೆ ತಮ್ಮ ರಕ್ಷಣೆಗಾಗಿ ಅವಂತೆ ಕರೆಯುತ್ತಾರೆ. ತಾತ್ಪರ್ಯ ನೋಡಿದಾಗ ನಮಗೆ ವಿಷಯ ಅರ್ಥವಾಗತ್ತೆ. ಹೇ ಹರಿ, ನಮಗೆ ನೀನು ಒಳ್ಳೆಯ ಮಗನನ್ನು ಕೊಡು. ಅವನು ಹೇಗಿರಬೇಕು? ಸಾತ್ವಿಕ ಕರ್ಮಗಳ ಸಾವಿರಾರು ಆಶೆಗಳನ್ನು ಇಟ್ಟುಕೊಂಡು ದೇವತೆಗಳಿಗೆ ಹವಿಸ್ಸುಗಳನ್ನು ನೀಡುತ್ತಿರಬೇಕು. ಅಂದರೆ ಮಗನು ಸಾತ್ವಿಕನಾಗಿರಬೇಕು, ಒಳ್ಳೆಯ ಭಗವದ್ಭಕ್ತನಾಗಿರಬೇಕು, ಯಜ್ಞ ಯಾಗಾದಿಗಳನ್ನು ವೈದಿಕ ಕರ್ಮಗಳನ್ನು ಆಚರಿಸುವವನಾಗಬೇಕು.
ಅವನು ಹೇಗೆ ಯಜ್ಞವೇದಿಕೆಯಲ್ಲಿ ಎಷ್ಟು ಸಮರ್ಥನಾಗಿರ್ತಾನೋ ರಣರಂಗದಲ್ಲೂ ಕೂಡ ಮಗನು ಹೇಗಿರಬೇಕು ಅಂದರೆ ಶತ್ರುಗಳನ್ನು ಸಂಹರಿಸಬೇಕು. ಅಷ್ಟೇ ಅಲ್ಲ, ಶತ್ರುಗಳು ಬಂದು ಅವನನ್ನು ತಡೆಯುತ್ತಿದ್ದರೂ ಕೂಡ, ಅಡ್ಡಿ ಮಾಡ್ತಾ ಇದ್ದರೂ ಕೂಡ ಅವರ ತಲೆಗಳನ್ನು ತರಿಯುತ್ತಾ ಇರಬೇಕು, ಸಂಹರಿಸುತ್ತಾ ಇರಬೇಕು, ಕತ್ತರಿಸುತ್ತಾ ಇರಬೇಕು. ಅಂತಹ ಮಗನನ್ನು ಕೊಡು. ನಾವು ನಿನ್ನನ್ನು ಸ್ತುತಿಸುತ್ತೇವೆ. ಯಾರು? ಯಾಕೆ? ಎಲ್ಲ ಋತ್ವಿಕರೂ ಕೂಡ ತಮ್ಮ ರಕ್ಷಣೆಗಾಗಿ ಕರೆಯುವುದು ನಿನ್ನನ್ನೇ, ಹೇ ಇಂದ್ರನೇ ಇಂಥವನನ್ನು ಕೊಡು. ಅದಕ್ಕೆ ವಿಶ್ವಾಮಿತ್ರರು ರಾಮನನ್ನು ವನವಾಸಕ್ಕೆ ತಮ್ಮ ಯಜ್ಞ ರಕ್ಷಣೆಗಾಗಿ ಕರಕೊಂಡು ಹೋಗಿ ತಾಟಕಿ ಮೊದಲಾದಂತಹ ರಾಕ್ಷಸರನ್ನೆಲ್ಲ ರಾಮಚಂದ್ರನಿಂದ ಸಂಹಾರ ಮಾಡಿಸಿದ್ದಾರೆ. ಅದೇ ಹೇಳ್ತಾ ಇದ್ದಾರೆ, ಅಂತಹ ಮಗನನ್ನು ನಮಗೆ ಕೊಡು, ಇಂತಹ ಉತ್ಕೃಷ್ಟನಾದ ಮಗನನ್ನು ಕೊಡು ಅಂತ ಹೇಳ್ತಾ, ವೃತ್ರ ಸಮತ್ಸು ಸಹದ ಮಿತ್ರಾನ್, ಯುದ್ಧಗಳಲ್ಲಿ ಆಕ್ರಮಣವನ್ನು ತಡೆಯುವಂತಹ ಶತ್ರುಗಳನ್ನು ತಡೆಯುವಂತಹ ಪುತ್ರನನ್ನು ನೀಡು ಎಂಬುವಂತಹ ಈ ಮಂತ್ರಭಾಗ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಆಸಮಂತಾತ್ ಪ್ರಮೇಯ ಅಪೇಕ್ಷಣೀಯ ಗುಣಾಢ್ಯಪುತ್ರ ತಂ ದದಾತೀತಿ ಅಪ್ರಮೇಯಾತ್ಮ. ಅಂದರೆ ಇಂತಹ ಮಗನನ್ನು, ಶತ್ರುಗಳನ್ನು ತಡೆಯುವಂತಹ ಮಗನನ್ನು ಕೊಡುವವನು ಆದ ಕಾರಣ, ಕೊಡು ಅಂತ ಹೇಳ್ತಾ ಕೊಡುವಂಥವನು ಆದ ಕಾರಣ ಅವನಿಗೆ ಅಪ್ರಮೇಯಾತ್ಮ ಅಂತ ಹೆಸರು ಅಂತ ಹೇಳ್ತಾ, ಇಲ್ಲಿಗೆ ಇವತ್ತು ಅಪ್ರಮೇಯಾತ್ಮನ ನಾಮದ ವಿಷಯವನ್ನು ಕುರಿತು ವಿಸ್ತಾರವಾಗಿ ಹೇಳಿದ್ದಾಗಿದೆ. ನಾಳೆ ವಿಶಿಷ್ಟ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.